ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸನ್ನು, ಆರೋಗ್ಯವನ್ನು, ಯಶಸ್ಸನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಆದಾಯವನ್ನು ಕೊಟ್ಟು ನಿಮ್ಮ ಇಡೀ ಬದುಕನ್ನು ಬಂಗಾರವಾಗಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಸಾಮಾನ್ಯವಾದಂಥ ಸಮಸ್ಯೆ ಏನಪ್ಪ ಅಂತಂದರೆ, ವಧುವಿಗೆ ವರ ಸಿಗ್ತಾ ಇಲ್ಲ, ವರನಿಗೆ ವಧು ಸಿಗ್ತಾ ಇಲ್ಲ, ಹೆಣ್ಣನ್ನು ಹುಡುಕಾಟವನ್ನು ಮಾಡ್ತಾಯಿದ್ದೀವಿ, ಗಂಡನ್ನು ಹುಡುಕಾಟವನ್ನು ಮಾಡ್ತಾಯಿದ್ವಿ. ಆದರೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹ ಸೂಕ್ತ ರೀತಿಯಲ್ಲಿ ವಧು ವರರು ನಮಗೆ ಕೂಡಿ ಬರ್ತಾ ಇಲ್ಲ ಅಂತ ನಾವು ಕೇಳಿರ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಜಾತಕ ಕುಂಡಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡಿದ್ರೂ ಸಹ, ಉದಾಹರಣೆಗೆ ಭುಜ ದೋಷ ಇರ್ಬೋದು, ಸರ್ಪದೋಷ ಇರ್ಬೋದು, ರಾಹುಕೇತು ದೋಷ ಇರ್ಬೋದು, ಪಿತೃದೋಷ ಇರ್ಬೋದು, ಈ ರೀತಿ ಗ್ರಹಬಾಧ ಗ್ರಹ ದೋಷಗಳನ್ನೆಲ್ಲವನ್ನು ನಿವಾರಣೆಯನ್ನು ಮಾಡಿಕೊಂಡಿದ್ರೂ ಸಹ ನಮಗೆ ವಿವಾಹ ಕೂಡಿ ಬರ್ತಾ ಇಲ್ಲ ಅಂತ ಯಾರಿಗೆ ಹೇಳ್ತಾ ಇರ್ತೀರ ಅಂಥವ್ರಿಗಷ್ಟೇ ವಿಡಿಯೋ ಆಗುತ್ತೆ. ಮತ್ತು ವಿವಾಹ ಆಗಿದ್ದೀವಿ, ಆದರೆ ಗಂಡ ಹೆಂಡತಿ ಒಟ್ಟಿಗೆ ಇರೋಕ್ಕಾಗ್ತಾಯಿಲ್ಲ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ, ಸದಾ ಕಲಹ, ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿಂದ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ವಾಸವನ್ನು ಮಾಡ್ತಾಯಿದ್ದೀವಿ ಅಂತೇನಾದರೂ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ. ವಿಶೇಷವಾಗಿ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ, ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗಬೇಕು ಅಂತಂದರೆ, ಮದುವೆ ಆದ ನಂತರದಲ್ಲಿ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿದರೆ ಅವ್ರು ವಾಪಸ್ ಬಂದು ನಿಮಗೆ ಜಾಯಿನ್ ಆಗಬೇಕು ಅಂತಂದರೆ ಒಂದು ಸರಳವಾದಂಥ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ. ವೈಜ್ಞಾನಿಕವಾಗಿರ್ತದೆ. ಈ ಸರಳವಾದ ಪರಿಹಾರ ಮಾರ್ಗವನ್ನು ನೀವು ಅನುಸರಿಸಿದ್ದೇ ಆದರೆ ಜಸ್ಟ್ 90 ಡೇಸಲ್ಲಿ ನಿಮಗೆ ವಿವಾಹ ಕೂಡ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಅದರಲ್ಲೂ ನಿಮಗೆ ಬೇಕಾಗಿರ್ತಕ್ಕಂತಹ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಅಂಥ ಕ್ವಾಲಿಟಿ ಇರ್ತಕ್ಕಂತಹ ವ್ಯಕ್ತಿನೇ ನಿಮ್ಮ ಮನೆಗೆ ನಿಮ್ಮನ್ನೇ ಹುಡುಕೊಂಡು ಬರ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ದೂರ ಇದ್ದಾರೆ ಅಂದರೆ ಜಸ್ಟ್ 90 ಡೇಸಲ್ಲಿ ಆ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಇರ್ತಾರೋ ಅವರೇ ನಿಮ್ಮ ಹುಡ್ಕೊಂಡು ಬರ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ. ಈಗ ಆಗಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ ಅಂತಂತಂದರೆ, ನೋಡಿ, ಒಂದು ಮಂಗಳವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಒಂದು ಕೆಂಪು ಕಲರ್ ಆಗಿರ್ತಕ್ಕಂತಹ ರೆಡ್ಡಿಶ್ ಆಗಿರ್ತಕ್ಕಂಥ ಒಂದು ದಾಳಿಂಬೆ ಹಣ್ಣನ್ನು ತಗೊಂಡು, ಆ ದಾಳಿಂಬೆ ಹಣ್ಣಲ್ಲಿ ಒಂದಿಡಿಯಷ್ಟು ದಾಳಿಂಬೆ ಹಣ್ಣಿನ ಏನು ಬೀಜಗಳಿರ್ತವೋ ಅದನ್ನು ಎರಡೂ ಕೈಗೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿಬಿಡಬೇಕು. ರಬ್ ಮಾಡಿದ ನಂತರ ಒಂದು ಸರಿ ನಿಮ್ಮ ಕೈನ ಚೆಕ್ ಮಾಡ್ಕೋಬೇಕು, ನಿಮ್ಮ ಕೈ ಫುಲ್ ರೆಡ್ಡಿಶ್ ಆಗಿದೆಯಾ ಅಂತ. ಹಾಗೆ ಎರಡೂ ಕೈ ಆ ದಾಳಿಂಬೆ ಹಣ್ಣಿನ ರಸದಿಂದ ಯಾವಾಗ ರೆಡ್ಡಿಶ್ ಆಗಿ ಕನ್ವರ್ಟ್ ಆಗುತ್ತೋ ಆ ಎರಡೂ ಕೈಗಳನ್ನು ಸಹ, ಹಸ್ತಗಳನ್ನು ಒಂದು ಬಿಳಿ ಹಾಳೆಯ ಮೇಲೆ ಒಂದು ಅಚ್ಚೆ ಹಾಕಿದಾಗೆ ಅದ್ರ ಮೇಲೆ ಕೈ ಇಟ್ಟು ಅಚ್ಚೆ ಹಾಕ್ಬಿಡ್ಬೇಕು. ನೋಡಿ, ಈಗ ಆ ಬಿಳಿ ಹಾಳೆ ಮೇಲೆ ನಿಮ್ಮ ಎರಡೂ ಕೈಗಳ ಹಸ್ತದ ಅಚ್ಚೆ ಗುರುತು ಬಿದ್ದಿರ್ತದೆ. ಇದನ್ನು ಸ್ವಲ್ಪ ಗಾಳಿನಲ್ಲಿ ಹಾಗೆ ಹಾರಿಸಿ ಅದನ್ನೇನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಇಡಬೇಕು. ಆ ತಟ್ಟೆಯನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ಹಿಡಿಯಷ್ಟು ಅರಿಶಿಣದ ಅಕ್ಷತೆಯನ್ನು, ಒಂದು ಹಿಡಿಯಷ್ಟು ಕುಂಕುಮದ ಅಕ್ಷತೆಯನ್ನು, ಅಕ್ಕಿ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಅಕ್ಷತೆಯನ್ನು ಮಾಡ್ಕೋಬೇಕು. ಆ ಏನು ನೀವು ಅಚ್ಚೆಯನ್ನು ಹಾಕಿರ್ತೀರೋ ಆ ವೈಟ್ ಪೇಪರ್ ಮೇಲೆ ಎರಡೂ ಕೈಯಲ್ಲೂ ಸಹ 4 ಇಡಿಯಷ್ಟು ಅಕ್ಷತೆಯನ್ನು ಆ ಏನು ನೀವು ಅಚ್ಚೆ ಹಾಕಿರ್ತೀರ ಅದ್ರ ಮೇಲೆ ಸುರಿದು ಬಿಡಬೇಕು. ಈಗ ನೋಡಿ, ದೇವ್ರ ಮನೇಲಿ ನೀವು ಒಂದು ತಟ್ಟೆಯನ್ನು ಇಟ್ಟಿದ್ದೀರಾ, ಆ ತಟ್ಟೆಯಲ್ಲಿ ನೀವು ಅಚ್ಚೆ ಹಾಕಿರ್ತಕ್ಕಂಥ ವೈಟ್ ಪೇಪರನ್ನು ಇಟ್ಟಿದ್ದೀರಾ, ಅದ್ರ ಮೇಲೆ 4 ಬೊಗಸೆಯಷ್ಟು ಅಥವಾ 4 ಇಡಿಯಷ್ಟು ಕೆಂಪು ಅಕ್ಷತೆಯನ್ನು ಮತ್ತು ಅರಿಶಿಣದ ಅಕ್ಷತೆಯನ್ನು ಅದ್ರ ಮೇಲೆ ಹಾಕಿದ್ದೀರಾ. ಇವಾಗ ಇಲ್ಲಿಗೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಒಂದು 21 ಡೇಸ್ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ವೈಟ್ ಶೀಟನ್ನು ತಗೋಬೇಕು. ಆ ವೈಟ್ ಶೀಟು ಹಿಂಭಾಗದಲ್ಲಿ ಏನಂತ ಬರೀಬೇಕು ಅಂತಂದರೆ, ನಿಮ್ಗೆ ಯಾವ್ಯಾವ ಕ್ವಾಲಿಟಿ ಇರ್ತಕ್ಕಂತಹ ವರ ಬೇಕು, ಯಾವ್ಯಾವ ಕ್ವಾಲಿಟಿ ಇರ್ತಕ್ಕಂಥ ವಧು ಬೇಕು ಅಂತ ನೀಟಾಗಿ ಒಂದು ಪಾಯಿಂಟ್ಸ್ ಮಾಡ್ಕೋಬೇಕು. ಪಾಯಿಂಟ್ಸ್ ಮಾಡ್ಕೊಂಡಿದ್ದ ನಂತರದಲ್ಲಿ ಅದರ ಕೊನೆಯ ಭಾಗದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರಕೃತಿಗೆ ಒಂದು ಕೃತಜ್ಞತೆಯನ್ನು ತಿಳಿಸ್ಬೇಕು. ಇದಾದ ನಂತರದಲ್ಲಿ ಆ ಪೇಪರಿನ ಮುಂಭಾಗದಲ್ಲಿ 369 369 369 369 ಹೀಗೆ ಈ ನಂಬರ್ ಏನಿರುತ್ತೋ ಈ 369 ಅನ್ನೋ ವರ್ಡನ್ನು ಒಂದು 108 ಟೈಮ್ಸು ಆ ಪೇಪರ್ನ ಫ್ರಂಟ್ ಸೈಡಲ್ಲಿ ಒಂದು 108 ಟೈಮ್ಸ್ ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ನೀವೇನು ಕೆಂಪು ಅಕ್ಷತೆ, ಅರಿಶಿಣದ ಅಕ್ಷತೆ ಹಾಕಿರ್ತಕ್ಕಂಥ ಆ ಒಂದು ತಟ್ಟೆ ಇದೆ
ಅದರಲ್ಲಿ ಇಟ್ಬಿಡಬೇಕು. ಹೀಗೆ ಕಂಟಿನ್ಯೂಸ್ ಆಗಿ 21 ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಒಂದು ಪೇಪರ್ ಫ್ರಂಟ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ಏನೇನು ಹೇಳಿದೆ ಅದನ್ನು ಮಾಡಿ ಅದ್ರ ಮೇಲೆ ಇಡ್ತಾ ಹೋಗಬೇಕು. ಇದಾದ ನಂತರದಲ್ಲಿ ಯಾವಾಗ 21 ಡೇಸ್ ಬರ್ತದೋ ಆ 21 ಡೇಸ್ ಲಾಸ್ಟ್ ಡೇ ದಿವಸ ಸಂಪೂರ್ಣವಾಗಿ ಆ ಏನು ಕೆಂಪು ಅಕ್ಷತೆ ಮತ್ತು ಅರಿಶಿಣದ ಅಕ್ಷತೆ ಇರ್ತಕ್ಕಂಥ ತಟ್ಟೆ ಇರ್ತದೋ ಅದನ್ನು ಕಂಪ್ಲೀಟಾಗಿ ಒಂದು ರೌಂಡ್ ಬೌಲ್ ಥರ ಮಾಡಿಕೊಂಡು ಕಂಪ್ಲೀಟಾಗಿ ಗುಂಡಾಗಿ ಸುತ್ತಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿಟ್ಟು ಗಂಟನ್ನು ಕಟ್ಬಿಡ್ಬೇಕು. ಗಂಟು ಕಟ್ಟಿದ ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ ಸಮೀಪದಲ್ಲಿಲ್ಲಾದರೂ ಗಂದಿಗೆ ಅಂಗಡಿ ಇರ್ತದೆ, ಕೇಳಿರ್ತೀರ, ಪೂಜಾ ಸಾಮಾನುಗಳೆಲ್ಲ ಸಿಗ್ತಕ್ಕಂಥ ಒಂದು ಗಂದಿಗೆ ಅಂಗಡಿ ಇರ್ತದೆ. ಆ ಗಂದಿಗೆ ಅಂಗಡಿಗೆ ಹೋಗಿ ಅಲ್ಲಿ ನವಗ್ರಹ ಸಮಿತ್ತು ಅಂತ ಕೇಳಿದ್ರೆ, ನೆನ್ಪಿಟ್ಕೊಳ್ಳಿ, ನವಗ್ರಹ ಸಮಿತ್ತು ಅಂತ ಕೇಳಿದ್ರೆ ನವಗ್ರಹಗಳಿಗೆಲ್ಲ ಒಂದೊಂದು ಗ್ರಹಗಳಿಗೆ ಒಂದೊಂದು ವೃಕ್ಷ ಇರ್ತದೆ. ಆ 9 ವೃಕ್ಷಗಳಿಗೂ ಒಂದೊಂದು ಗ್ರಹಗಳಿಗೆ ಏನು ವೃಕ್ಷ ಇರ್ತದೋ ಅದರ ಕಡ್ಡಿಗಳನ್ನು ಒಂದು ಗಂಟು ಮಾಡಿರ್ತಾರೆ. ಅದನ್ನ ನವಗ್ರಹ ಸಮಿತ್ತು ಅಂತ ಕರಿತಾರೆ. ಅಂಥ ನವಗ್ರಹ ಸಮಿತ್ತು ಇರ್ತಕ್ಕಂತಹ ಒಂದು 4 ಕಟ್ಟನ್ನು ತಂದು ಇವೇನು ಕೆಂಪು ಬಟ್ಟೆಯಿಂದ ಕಟ್ಟಿರ್ತಕ್ಕಂಥ ಆ ಗಂಟು ಇರ್ತದೋ ಅದ್ರ ಮೇಲಿಟ್ಟು ಅದಕ್ಕೆ ತುಪ್ಪವನ್ನು ಸುರಿದು ಬೆಂಕಿಯನ್ನು ಹಚ್ಚಿಬಿಡ್ಬೇಕು. ಹೀಗೆ ಬೆಂಕಿ ಹಚ್ಚಿದ ನಂತರದಲ್ಲಿ ಸಂಪೂರ್ಣವಾಗಿ ಎಲ್ಲ ಆ ಕಟ್ಟಿಗೆಗಳೆಲ್ಲ ಉರಿದು ಬೂದಿಯಾಗುತ್ತೆ, ಆ ಗಂಟು ಸಹ ಉರಿದು ಬೂದಿಯಾಗುತ್ತೆ. ಹೀಗೆ ಬೂದಿ ಆಗಿರ್ತಕ್ಕಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಸಮೀಪದಲ್ಲಿ ಯಾವುದು ನದಿ ಇರುತ್ತೆ ಅಂತ ಹುಡ್ಕೋಬೇಕು. ಆ ನದಿಗೆ ಹೋಗಿ ಸಂಪೂರ್ಣವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಈ 21 ದಿವಸ ನಾನು ಏನು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನೋ ಅದನ್ನು ಯೂನಿವರ್ಸ್ ನಮಗೆ ಪೂರೈಸಬೇಕು. ಯೂನಿವರ್ಸ್ ನಮ್ಗೆ ಬೇಕಾಗಿರ್ತಕ್ಕಂಥ ವಧುವನ್ನು, ವರವನ್ನು, ನಮ್ಮಿಂದ ದೂರ ಆಗಿರ್ತಕ್ಕಂಥ ಏನು ನಮ್ಮ ಲೈಫ್ ಪಾರ್ಟ್ನರ್ ಇರ್ತಾರ ಅವ್ರು ನಮಗೆ ಸಿಗಬೇಕು. ಬೈ ಬರ್ತಿಂದನೇ ಭಗವಂತ ಏನು ಡಿಸೈಡ್ ಮಾಡಿರ್ತಾನೆ, ನಮ್ಮ ಸೋಲ್ ಮೀಟ್ ಯಾರು ಅಂತ ಭಗವಂತ ಡಿಸೈಡ್ ಮಾಡಿರ್ತಾನೆ, ಆ ಸೋಲ್ ಮೀಟು ನಮ್ಮನ್ನು ಹುಡುಕೋ ಬರೋ ಹಾಗೆ ಆಗಬೇಕು. ವಿವಾಹ ಆಗಿದ್ದರೆ ದೂರ ಆಗಿರ್ತಕ್ಕಂಥವ್ರ ಹತ್ರ ಆಗಬೇಕು. ವಿವಾಹ ಆಗಿಲ್ಲ ಅಂತಂದರೆ ಯಾರು ನಮ್ಮ ಸೋಲ್ ಮೀಟ್ ಇರ್ತಾರೋ ಅವರು ಶೀಘ್ರದಲ್ಲೇ ಒಂದು 90 ಡೇಸಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಆ ಏನು ಉರಿದು ಬೂದಿಯಾಗಿರುತ್ತೋ ಅದನ್ನೆಲ್ಲವನ್ನು ಸಹ ನದಿಗೆ ಬಿಟ್ಬಿಡಬೇಕು. ನದಿಗೆ ಬಿಟ್ಟ ನಂತರದಲ್ಲಿ ಕೈಯಲ್ಲಿ ಒಂದು ಬೊಗಸೆಯಷ್ಟು ಉಪ್ಪನ್ನು ಇಟ್ಕೊಂಡು ಆ ಉಪ್ಪಿನ ಮೇಲೆ ಒಂದು ಬೆಲ್ಲವನ್ನು ಇಟ್ಟು ಯಾವುದೇ ರೀತಿಯ ಋಣಗಳಿದ್ದರೆ, ಶಾಪಗಳಿದ್ದರೆ, ಗ್ರಹಬಾಧ ಗ್ರಹದೋಷಗಳಿದ್ದರೆ ಆ ಉಪ್ಪು ಹೇಗೆ ಕರಗೋಗುತ್ತೋ, ಆ ಬೆಲ್ಲ ಹೇಗೆ ಕರಗೋಗುತ್ತೋ ಹಾಗೆ ನಮಗಿರ್ತಕ್ಕಂಥ ಎಲ್ಲ ಋಣಬಾಧೆಗಳು, ಶಾಪಗಳು ನಿವಾರಣೆಯಾಗಲಿ ಅಂತ ಅದನ್ನು ಹರಿತಾ ಇರ್ತಕ್ಕಂಥ ನೀರಲ್ಲಿ ಬಿಟ್ಬಿಡಬೇಕು. ಇದಾದ ನಂತರದಲ್ಲಿ ಕಂಟಿನ್ಯೂಸ್ ಆಗಿ ಮಂಗಳವಾರ ಒಂದು 9 ಮಂಗಳವಾರ ನಿಮ್ಮ ಮನೆಯ ಸಮೀಪದಲ್ಲಿ ಯಾವುದಾದ್ರೂ ಒಂದು ಹಸು ಇದ್ದರೆ ಆ ಹಸುವಿಗೆ ಒಂದು ದಾಳಿಂಬೆ ಹಣ್ಣನ್ನು 9 ಪೀಸ್ ಮಾಡಿ ಆ ದಾಳಿಂಬೆ ಹಣ್ಣು ಹಸುಗೆ ತಿನ್ನಿಸಿ ಗೋಪೂಜೆ ಮಾಡ್ಕೊಬನ್ನಿ. ನಂತರದಲ್ಲಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ಗಣಗಲೇನು ಹೂವನ್ನು ಕೊಟ್ಟು ಅಲ್ಲಿ ಸಂಕಲ್ಪನ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿ ದೋಷ ಆಗಲಿ, ಕುಜ ದೋಷ ಆಗಲಿ, ರಾಹುಕೇತು ದೋಷ ಆಗಲಿ, ಅಥವಾ ನಿಮ್ಮ ಮೇಲೆ ಯಾರಾದರೂ ಯಾವುದೇ ರೀತಿಯ ವಾಮಾಚಾರ, ಯಂತ್ರ, ತಂತ್ರ, ಮಂತ್ರ ಪ್ರಯೋಗಗಳೇನಾದರೂ ಮಾಡಿದರೆ ಆ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಜಸ್ಟ್ 90 ಡೇಸಲ್ಲಿ, ನೆನ್ಪಿಟ್ಕೊಳ್ಳಿ, ಜಸ್ಟ್ 90 ಡೇಸಲ್ಲಿ ನೀವು ಯಾರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು ಅಂದ್ಕೊಂಡಿರ್ತೀರ ಅವರೇ ನಿಮ್ಮ ಮನೆಗೆ ನಿಮ್ಮನ್ನು ನೋಡಿಕೊಂಡು ನಿಮಗೋಸ್ಕರ ಬರ್ತಾರೆ. ಅವರೊಟ್ಟಿಗೆ ನಿಮ್ಮ ವಿವಾಹ ಆಗುತ್ತೆ. ವಿವಾಹ ಆಗಿ ಗಂಡ ಹೆಂಡತಿಗಳೇನಾದರೂ ದೂರ ಇದ್ದೀರಾ ಅಂತಂದರೆ ಅವರು ಸಹ ಜಸ್ಟ್ 90 ಡೇಸಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಸಹ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅವರೇ ನಿಮ್ಮನ್ನು ಹುಡುಕೊಂಬರ್ತಾರೆ. ಇದೊಂದು ಸರಳವಾದಂತಹ ತಾಂತ್ರಿಕ ಪ್ರಯೋಗವನ್ನು ಮಾಡೋದ್ರ ಮೂಲಕ ನಿಮಗೆ ಗುರುಬಲನೂ ಜಾಸ್ತಿ ಆಗುತ್ತೆ, ಕುಜಬಲನೂ ಜಾಸ್ತಿ ಆಗುತ್ತೆ, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ, ನೇಚರ್ ಆಶೀರ್ವಾದ ಸಿಗ್ತದೆ. ನಿಮ್ಮ ಸುತ್ತಮುತ್ತಲೂ ಸಹ ಇರ್ತಕ್ಕಂಥ ಯಕ್ಷರು, ಗಂಧರ್ವರು ಮತ್ತು ಅಸ್ತು ದೇವತೆಗಳು ಏನಿರ್ತಾರೆ ಇವರು ಸುತ್ತಲೂ ಯಾವಾಗ ಸಹ ನಿಮ್ಮ ಸುತ್ತಲೂ ಸುತ್ತಾ ಇರ್ತಾರೆ. ಆ ಸುತ್ತಬೇಕು ಅಂದರೆ ಅಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇರಬೇಕು. ಅಂಥ ಸಂದರ್ಭದಲ್ಲಿ ಆ ಯಕ್ಷ ದೇವತೆಗಳೇನಂತ ಕರಿತೀವಿ, ಗಂಧರ್ವ ದೇವತೆಗಳಂತ ಏನು ಕರಿತೀವಿ, ಯಕ್ಷಿಣಿ ದೇವತೆಗಳು ಅಂತ ಏನು ಕರಿತೀವಿ, ಈ ಎಲ್ಲ ದೇವತೆಗಳು ಸಹ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ವಿಶೇಷವಾಗಿ ಅಸ್ತು ದೇವತೆಗಳು ಅಂತ ಇರ್ತಾರೆ, ನೀವು ಕೇಳಿರ್ತಾರೆ ಹಿಂದೂ ಸಂಪ್ರದಾಯ. ಅಂಥ ಅಸ್ತು ದೇವತೆಗಳು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳೋ ಪ್ರತಿ ಸಂದರ್ಭದಲ್ಲಿ ಸಹ ಅಸ್ತು ಅಂತ ನಿಮ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ಯಾವಾಗ ಅಸ್ತು ದೇವತೆಗಳ ಆಶೀರ್ವಾದ ಸಿಗ್ತದೆ, ಗಂಧರ್ವರ ಆಶೀರ್ವಾದ ಸಿಗ್ತದೆ, ಯಕ್ಷಿಣಿ ದೇವತೆಗಳ ಆಶೀರ್ವಾದ ಸಿಗುತ್ತೆ, ಆಗ ನಿಮ್ಮ ಕನಸು 100% ಈಡೇರೇ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೊಂದು ಸರಳವಾದಂಥ ತಾಂತ್ರಿಕ ವಿಧಾನದ ಮೂಲಕ ನಿಮ್ಮ ಪಾರ್ಟ್ನರನ್ನು ನೀವು ಭೇಟಿಯಾಗಿ ಅಂತ ಹೇಳ್ತಾ
ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಎಲ್ಲ ವಿಚಾರಧಾರೆಗಳು ನಿಮಗೆ ಕುತೂಹಲವಾಗಿದ್ದರೆ, ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಸಹ ಉತ್ತಮವಾದ ವಿಚಾರಧಾರೆಗಳು ನಿಮ್ಮನ್ನು ಭೇಟಿಯಾಗ್ತಾ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಎಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಕ್ಕೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ.